ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಘವ್. ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇವತ್ತು ಮ್ಯಾಚ್ ನಂಬರ್ 11 RCB ವರ್ಸಸ್ ಚೆನ್ನೈ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನಡೀತಾ ಇದೆ. ಸಾಯಂಕಾಲ 7 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಕೆಲವೊಂದು ಅನಾಲಿಸಿಸ್ ನ ಮಾಡಿದೀನಿ, ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ನಿಮ್ ಮುಂದೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನಾನು ಒಂದು ಪ್ರಿಡಿಕ್ಷನ್ ಮಾಡ್ತಾ ಇದ್ದೀನಿ, ಯಾರು ಗೆಲ್ಬಹುದು ಯಾರು ಸೋಲ್ಬಹುದು ಅಂತೇಳಿ. ಕೆಲವೊಂದು ಸ್ಟಾಟಿಸ್ಟಿಕ್ಸ್ ನ ನೋಡ್ಕೊಂಡು, ಅಂದ್ರೆ ಪ್ಲೇಯರ್ಸ್ ಮುಖಾಮುಖಿ ನೋಡ್ಕೊಂಡು ಯಾರು ಎಷ್ಟು ಸರಿ ಔಟ್ ಆಗಿದ್ದಾರೆ, ಯಾರು ಜಾಸ್ತಿ ರನ್ಸ್ ನ ಹೊಡೆದಿದ್ದಾರೆ ಅನ್ನೋದು ಆಧಾರದ ಮೇಲೆ ಕೆಲವೊಂದು ಪ್ರಿಡಿಕ್ಷನ್ ಮಾಡ್ತೀನಿ. ಸೊ ನೋಡೋಣ ಮ್ಯಾಚ್ ಮುಗಿದ್ಮೇಲೆ ಏನಾಗುತ್ತೆ ಅಂತೇಳಿ. ಸೊ ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ಮೊದಲನೇದಾಗಿ ಕೆಲವೊಂದು ಇಂಪಾರ್ಟೆಂಟ್ ನ್ಯೂಸ್ ಬಂದಿದೆ ಎರಡೂ ಟೀಮ್ ಕಡೆಯಿಂದ. ಅದೇನು ಅಂತ ನ್ಯೂಸ್ ನ ನೋಡೋಣ. RCB ಕಡೆಯಿಂದ ಜೋಸ್ ಹೆಸಲ್ವುಡ್ ಹಾಗೆ ಚೆನ್ನೈ ಕಡೆಯಿಂದ ಡೇವಿಡ್ ಬ್ರೇವಿಸ್ ಅವರು ವಾಪಸ್ ಆಗಿದ್ದಾರೆ. ಆದ್ರೆ ಆಯಾ ಟೀಮ್ ಗೆ ವಾಪಸ್ ಆಗಿದ್ದಾರೆ. ಆದ್ರೆ ಇವತ್ತಿನ ಮ್ಯಾಚ್ ನಲ್ಲಿ ಆಡೋದು ಡೌಟ್ ಇದೆ. ಸೊ ಇನ್ನು ಯಾವುದೇ ರೀತಿ ಕನ್ಫರ್ಮ್ ಆಗಿಲ್ಲ. ಬಟ್ ವಾಪಸ್ ಆಗಿರೋ ವಿಷಯ ಮಾತ್ರ ತುಂಬಾನೇ ಖುಷಿ ವಿಷಯ ಅಂತ ಹೇಳ್ತೀನಿ. ಎರಡೂ ಟೀಮ್ ಗೆ ಆಯಾ ಟೀಮ್ ಸ್ಟ್ರೆಂತ್ ನ ಜಾಸ್ತಿ ಮಾಡುತ್ತೆ ಇದು. ಪ್ರತಿ IPL ಮತ್ತೆ ಕ್ರಿಕೆಟ್ ಅಭಿಮಾನಿಗಳು ಕಾಯ್ತಿರುವಂತ ಪಂದ್ಯ ಇದಾಗುತ್ತೆ ಅಂತ ಹೇಳ್ತೀನಿ. CSK ಟೀಮ್ ಇಂದ ಸಂಜು ಸ್ಯಾಮ್ಸನ್ ಹಾಗೆ ಋತುರಾಜ್ ಗಾಯಕ್ವಾಡ್ ಅವರು ಓಪನಿಂಗ್ ಮಾಡ್ತಾರೆ. RCB ಟೀಮ್ ಕಡೆಯಿಂದ ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್ ಅವರು ಓಪನಿಂಗ್ ಮಾಡ್ತಾರೆ. ಸೊ ಇನ್ನು ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದ್ರೆ, ಎಲ್ಲರಿಗೂ ಗೊತ್ತು RCB ಪಿಚ್ ಬಂದು ಬ್ಯಾಟಿಂಗ್ ಪಿಚ್. ಅದರಲ್ಲಿ ಟಚ್ ಮಾಡಿದ್ರೆ ಸಾಕು ಎಲ್ಲ 6-4 ಗೆ ಹೋಗ್ತಾ ಇರುತ್ತೆ, ಬೌಂಡ್ರಿ ಚಿಕ್ಕದಿರೋದ್ರಿಂದ. ಆಬ್ವಿಯಸ್ಲಿ ಇದು ಬ್ಯಾಟಿಂಗ್ ಬಯಾಸ್ ಆಗಿ ಕೆಲಸ ಮಾಡುತ್ತೆ. ಬೌಲರ್ ಗಳು ಬೆವರಂತೂ ಕಿತ್ಕೊಂಡು ಹೊರಗೋಗ್ತಾ ಇರುತ್ತೆ. ಆದ್ರೆ ಈ ಗ್ರೌಂಡ್ ಅಲ್ಲಿ ಸ್ಪಿನ್ ಬೌಲರ್ಸ್ ಗಿಂತ ಪೇಸ್ ಬೌಲರ್ಸ್ ಗೆ ವಿಕೆಟ್ ಜಾಸ್ತಿ ಬಿದ್ದಿದ್ದಾವೆ. ನೀವು ಲಾಸ್ಟ್ 4 ಮ್ಯಾಚ್ ಗಳನ್ನ ಕಂಪೇರ್ ಮಾಡಿದ್ರೆ ಪೇಸರ್ ಗಳಿಗೆ 38 ವಿಕೆಟ್ ಬಿದ್ದಿದೆ, ಸ್ಪಿನ್ ಬೌಲರ್ ಗಳಿಗೆ 11 ವಿಕೆಟ್ ಬಿದ್ದಿದೆ ಅಷ್ಟೇ. ಸೊ ಇದು ಪೇಸರ್ ಗಳಿಗೆ ಹೇಳಿ ಮಾಡಿಸಿದ ಜಾಗ ವಿಕೆಟ್ ತಗೊಳ್ಳೋದಕ್ಕೆ. ಕೆಲವೊಂದು ಸರಾಸರಿನ ಗಮನದಲ್ಲಿ ಇಟ್ಕೊಳ್ಳೋದಾದ್ರೆ, ಲಾಸ್ಟ್ 3 ಮ್ಯಾಚ್ ಅಲ್ಲಿ RCB ಚೆನ್ನೈ ವಿರುದ್ಧ ಗೆದ್ದಿದೆ. ನೆಕ್ಸ್ಟ್ ಪಾಯಿಂಟ್ ಬಂದು ಭುವನೇಶ್ವರ್ ಕುಮಾರ್ ಸಂಜು ಸ್ಯಾಮ್ಸನ್ ಅವ್ರನ್ನ 4 ಸರಿ ಔಟ್ ಮಾಡಿದ್ದಾರೆ. ಸೊ ಇದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ RCB ಗೆ. ಇವತ್ತು ಕೂಡ ಏನಾದ್ರೂ ಸಂಜು ಸ್ಯಾಮ್ಸನ್ ಅವ್ರ ಬಾಲ್ಗೆ ಸಂಜು ಸ್ಯಾಮ್ಸನ್ ಅವರು ಭುವನೇಶ್ವರ್ ಕುಮಾರ್ ಗೆ ಔಟ್ ಆದ್ರೆ RCB ಗೆ ಒಂದು ಬೋನಸ್ ಪಾಯಿಂಟ್ ಅಂತಾನೆ ಹೇಳ್ತೀನಿ. ಯಾಕೆಂತಂದ್ರೆ ಚೆನ್ನೈ ಟೀಮ್ ಅಲ್ಲಿ ಇವಾಗ ಸದ್ಯಕ್ಕೆ ಆಡ್ತಾ ಇರೋ ಪ್ಲೇಯರ್ ಸಂಜು ಸ್ಯಾಮ್ಸನ್ ಹಾಗೆ ಆಯುಷ್ ಮಾತ್ರೆ. ಋತುರಾಜ್ ಗಾಯಕ್ವಾಡ್ ಅವರು ಹೇಳಕ್ ಆಗಲ್ಲ, ಆಡಿದ್ರು ಔಟ್ ಆದ್ರು. ಅವರು ಸ್ವಲ್ಪ ಫಾರ್ಮ್ ನಲ್ಲಿ ಇಲ್ಲ ಅಂತ ಕಾಣಿಸುತ್ತೆ. ಕೆಲವೊಂದು ಮ್ಯಾಚ್ ಅಲ್ಲಿ ಆಡ್ತಾರೆ, ಕೆಲವೊಂದು ಮ್ಯಾಚ್ ಅಲ್ಲಿ ಆಡಲ್ಲ. ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಹೇಳ್ತೀನಿ. ಇನ್ನು ಚೆನ್ನೈ ಟೀಮ್ ಅಲ್ಲಿ ಶಿವಮ್ ದೂಬೆ ಅವ್ರನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಯಾಕೆಂತಂದ್ರೆ ಶಿವಮ್ ದೂಬೆ ಅವರು ಇದುವರೆಗೂ ನಡೆದಿರೋ ಮ್ಯಾಚ್ ಗಳಲ್ಲಿ RCB ವಿರುದ್ಧ ನಡೆದಿರೋ ಮ್ಯಾಚ್ ಅಲ್ಲಿ ಚೆನ್ನಾಗೇ ಆಡಿದ್ದಾರೆ. ಸರಿಸುಮಾರು ಸರಾಸರಿ 65 ರನ್ ಆವರೇಜ್ ನಲ್ಲಿ ಅವರು ರನ್ ಮಾಡಿದ್ದಾರೆ RCB ವಿರುದ್ಧ ಮಾತ್ರ. ಸೊ ಅವ್ರನ್ನ ಗಮನದಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ಭುವನೇಶ್ವರ್ ಕುಮಾರ್ IPL ನಲ್ಲಿ 200 ವಿಕೆಟ್ ನ ಪೂರೈಸೋದಕ್ಕೆ ಇನ್ನು ಒಂದೇ ಒಂದು ವಿಕೆಟ್ ಬಾಕಿ ಇದೆ. ಇವತ್ತೇನಾದ್ರೂ ಅವ್ರಿಗೆ ವಿಕೆಟ್ ಬಿತ್ತು ಅಂದ್ರೆ ಆ ದಾಖಲೆನ ಅವರು ಅವ್ರ ಹೆಸರಿಗೆ ಸೇರಿಸ್ಕೊಳ್ತಾರೆ. ಇನ್ನು ನನ್ನ ಪ್ರಿಡಿಕ್ಷನ್ ಏನ್ ಈ ಮ್ಯಾಚ್ ಬಗ್ಗೆ ಅಂತಂದ್ರೆ, ರಜತ್ ಪಟಿದಾರ್ ಅವರ ಬ್ಯಾಟ್ ಸಖತ್ತಾಗಿ ಸೌಂಡ್ ಮಾಡುತ್ತೆ, ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅಂತ ಹೇಳ್ತೀನಿ. ಇವತ್ತು ಅವ್ರನ್ನ ತಡೆಯೋದಕ್ಕಾಗಲ್ಲ. ಅವರಿಗೆ ಫಿಲ್ ಸಾಲ್ಟ್ ಅಥವಾ ವಿರಾಟ್ ಕೊಹ್ಲಿ ಸಾಥ್ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆ ಇನ್ನೊಂದು ಪ್ರಿಡಿಕ್ಷನ್ ಏನಂತಂದ್ರೆ, ಚೆನ್ನೈ ಪರ ಋತುರಾಜ್ ಗಾಯಕ್ವಾಡ್ ಹಾಗೆ ಸಂಜು ಸ್ಯಾಮ್ಸನ್ ಅವರ ಸ್ವಲ್ಪ ಲೆಂತಿ ಜೊತೆ ಆಟನ ನೋಡಬಹುದು ಅಂತ ನನ್ಗನ್ಸ್ತಾ ಇದೆ. ಇವತ್ತು ಸ್ವಲ್ಪ ವೆಯ್ಟ್ ಮಾಡಿ ಆಡ್ತಾರೆ ಅವರು. ದುಡುಕಿ ಆಡಕ್ ಹೋಗದೆ, ಔಟ್ ಆಗದೆ ಸ್ವಲ್ಪ ಹೊತ್ತು ಕ್ರೀಸ್ ಅಲ್ಲಿ ಕಚ್ಕೊಂಡು ನಿಂತ್ಕೊಳ್ತಾರೆ ಅಂತ ನನ್ಗನ್ಸ್ತಾ ಇದೆ. ಇನ್ನು ಬೌಲಿಂಗ್ ಅಲ್ಲಿ ನೋಡೋದಾದ್ರೆ, ಚೆನ್ನೈ ಪರ ಖಲೀಲ್ ಅಹ್ಮದ್ ಹಾಗೆ ನೂರ್ ಅಹ್ಮದ್ ಅವರು ಜಾಸ್ತಿ ವಿಕೆಟ್ ಪಡ್ಕೊಳ್ಬಹುದು. ಹಾಗೆ RCB ಕಡೆಯಿಂದ ಭುವನೇಶ್ವರ್ ಕುಮಾರ್ ಹಾಗೆ ಕೃಣಾಲ್ ಪಾಂಡ್ಯ ಜಾಸ್ತಿ ವಿಕೆಟ್ ಪಡ್ಕೋಬಹುದು. ಹಾಗೆ RCB ಪರ ಡಫಿ ಹಾಗೆ ಕೃಣಾಲ್ ಪಾಂಡ್ಯ ಜಾಸ್ತಿ ವಿಕೆಟ್ ಪಡ್ಕೊಳ್ಬಹುದು ಅಂತ ನನ್ಗನ್ಸ್ತಾ ಇದೆ. ಇನ್ನು ಆಟಗಾರರ ಮುಖಾಮುಖಿ ನೋಡೋದಾದ್ರೆ, ಕೆಲವೊಂದು ಅಂಕಿಅಂಶಗಳ ಪ್ರಕಾರ ವಿರಾಟ್ ಕೊಹ್ಲಿ ಅವರು ನೂರ್ ಅಹ್ಮದ್ ಅವರಿಗೆ 47 ಬಾಲ್ಗೆ 67 ರನ್ ಹೊಡೆದಿದ್ದಾರೆ, 2 ಸರಿ ಔಟ್ ಆಗಿದ್ದಾರೆ. ಇನ್ನು ದೇವದತ್ ಪಡಿಕಲ್ ಅವರ ದಾಖಲೆ ಖಲೀಲ್ ಅಹ್ಮದ್ ವಿರುದ್ಧ ತುಂಬಾ ಕಳಪೆ ಆಗಿದೆ ಅಂತ ಹೇಳ್ತೀನಿ. ಅವರಿಬ್ರು ಮುಖಾಮುಖಿನಲ್ಲಿ ಕೇವಲ 4 ಎಸೆತಗಳಲ್ಲಿ 2 ಸರಿ ಔಟ್ ಆಗಿರೋ ದಾಖಲೆ ಅವರ ಹತ್ರ ಇದೆ. ಖಲೀಲ್ ಅಹ್ಮದ್ ಹಾಗೆ ದೇವದತ್ ಪಡಿಕಲ್ ಮುಖಾಮುಖಿನಲ್ಲಿ ಅವರ ಬಾಲ್ಗೆ ದೇವದತ್ ಪಡಿಕಲ್ ಅವರು 4 ಬಾಲ್ಗೆ 2 ಸಾರಿ ಔಟ್ ಆಗಿರೋ ಹಿಸ್ಟ್ರಿ ಇದೆ. ಈವನ್ ಟಿಮ್ ಡೇವಿಡ್ ಅವರು ಕೂಡ ಖಲೀಲ್ ಅಹ್ಮದ್ ಅವ್ರ ಬಾಲ್ಗೆ 7 ಬಾಲ್ ಫೇಸ್ ಮಾಡಿ 2 ಸಾರಿ ಔಟ್ ಆಗಿದ್ದಾರೆ. ಅವರು ಕೂಡ ಕಷ್ಟಪಡ್ತಾರೆ ಅವ್ರ ಬಾಲ್ ಆಡೋದಿಕ್ಕೆ. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವ್ರು ಸ್ವಲ್ಪ ನೋಡ್ಕೊಂಡು ಫೇಸ್ ಮಾಡಿದ್ರೆ ಇವತ್ತು ಒಳ್ಳೆ ಸ್ಕೋರ್ ಮಾಡಬಹುದು. ಹಾಗೆ ನೂರ್ ಅಹ್ಮದ್ ಅವರು RCB ವಿರುದ್ಧ 5 ಪಂದ್ಯಗಳಲ್ಲಿ ಟೋಟಲ್ 8 ವಿಕೆಟ್ ನ ತಗೊಂಡಿದ್ದಾರೆ. ಹಾಗೆ ಬರೀ ಬೆಂಗಳೂರು ಸ್ಟೇಡಿಯಂ ಅಲ್ಲೇ 5 ವಿಕೆಟ್ ತಗೊಂಡಿರೋ ಹಿಸ್ಟ್ರಿ ಅವ್ರ ಹತ್ರ ಇದೆ. ಹಾಗೆ 2025ರಿಂದ ಚೆನ್ನೈ ಟೀಮ್ ಪವರ್ ಪ್ಲೇ ರನ್ ರೇಟ್ ತುಂಬಾ ಕಡಿಮೆ ಇದೆ. ಆದ್ರೆ RCB ರನ್ ರೇಟ್ ಬಂದು ಸೆಕೆಂಡ್ ಹೈಯೆಸ್ಟ್ ಅಂತಾನೆ ಹೇಳ್ತೀನಿ. ಅಂದ್ರೆ 9.94 ರನ್ ರೇಟ್ ನಷ್ಟು RCB ಹತ್ರ ಇದೆ. ಬೆಂಗಳೂರು ಸ್ಟೇಡಿಯಂ ನಲ್ಲಿ RCB ಮತ್ತೆ ಚೆನ್ನೈ ಮುಖಾಮುಖಿ 11 ಸರಿ ಆಗಿದೆ. ಆ 11 ಸರಿನಲ್ಲಿ 6 ಸರಿ RCB ನೇ ಗೆದ್ದಿದೆ, 5 ಸರಿ ಚೆನ್ನೈ ಗೆದ್ದಿದೆ. ಈವನ್ ಲಾಸ್ಟ್ ಮ್ಯಾಚ್ ಚೆನ್ನೈ ವಿರುದ್ಧನೇ ಬೆಂಗಳೂರಲ್ಲಿ ನಡೆದಿದ್ದಂತ ಮ್ಯಾಚ್ ಅಲ್ಲಿ ಚೆನ್ನೈ 202 ರನ್ ಹೊಡೆದಿದ್ರೆ RCB ಅದನ್ನ ಬರೀ 16 ಓವರ್ ಅಲ್ಲೇ ಚೇಸ್ ಮಾಡಿ ದಾಖಲೆನೆ ಮಾಡಿದ್ರು. ಆಮೇಲೆ ಇನ್ನೊಂದು ತಮಾಷೆ ವಿಷಯ ಏನಂತಂದ್ರೆ, ಜಸ್ಟ್ ಹೋದ ವರ್ಷದಿಂದ ಚೆನ್ನೈ ಟೀಮ್ ಸ್ವಲ್ಪ ಕಳಪೆ ಪ್ರದರ್ಶನ ಕೊಡ್ತಾ ಇರೋದ್ರಿಂದ ಆಲ್ರೆಡಿ ಚೆನ್ನೈ ಅಭಿಮಾನಿಗಳು ಫುಲ್ ಫ್ರಸ್ಟ್ರೇಷನ್ ಗೆ ಹೋಗಿದ್ದಾರೆ. ಎಷ್ಟೊಂದು ವಿಡಿಯೋಸ್ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಅದನ್ನೆಲ್ಲ ನೋಡ್ತಾ ಇದ್ರೆ ಕಂಪ್ಲೀಟ್ ಹೇಟ್ ಮಾಡ್ತಾ ಇದ್ದಾರೆ ಚೆನ್ನೈ ಟೀಮ್ ನ, ಚೆನ್ನೈ ಅಭಿಮಾನಿಗಳು. ಸೊ ಇಷ್ಟೊಂದು ಫ್ರಸ್ಟ್ರೇಷನ್ ಆದ್ರೆ, ನಾವು 18 ವರ್ಷ ನಾವು ನಮ್ಮ ಟೀಮ್ ನ ನೋಡ್ಕೊಂಡು ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀವಿ, ನಮ್ಗೆ ಎಷ್ಟು ಬೇಜಾರಾಗಿರ್ಬೇಡ.
ಅದಕ್ಕೆ ಹೇಳೋದು RCB ಫ್ಯಾನ್ಸ್ ನ ಲಾಯಲ್ ಫ್ಯಾನ್ಸ್ ಅಂತ ಹೇಳೋದು. ಎಷ್ಟ್ ಸರಿ ಸೋತ್ರು, ಎಷ್ಟೇ ಅವಮಾನ ಆದ್ರೂ ಯಾವತ್ತೂ ನಮ್ ಟೀಮ್ ನ ನಾವು ಪಬ್ಲಿಕ್ ಅಲ್ಲಿ ಬೈಯಕ್ ಹೋಗಲ್ಲ, ತೆಗಳಕ್ ಹೋಗಲ್ಲ. ನಮ್ ಟೀಮ್ ಗೆ ನಾವು ಯಾವಾಗ್ಲೂ ಸಪೋರ್ಟ್ ಮಾಡ್ತೀವಿ. ಸೊ RCB ಫ್ಯಾನ್ಸ್ ಆರ್ ಆಲ್ವೇಸ್ ಲಾಯಲ್ ಫ್ಯಾನ್ಸ್. ಸೊ ಸ್ನೇಹಿತರೆ, ಇವಾಗ ಇಷ್ಟು ನಾನು ಏನ್ ಹೇಳ್ದೆ, ಈ ಪಾಯಿಂಟ್ಸ್ ನೆಲ್ಲ RCB ಟೀಮ್ ಗಮನದಲ್ಲಿ ಇಟ್ಕೊಂಡು ಆಡಿದ್ರೆ ಖಂಡಿತವಾಗ್ಲೂ ಇವತ್ತು ಕೂಡ ನಮ್ಮ ಮ್ಯಾಚ್ ನಮ್ದಾಗುತ್ತೆ. ಚೆನ್ನೈಗೆ ಇವತ್ತು ಕೂಡ ಅವಮಾನ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ತೀನಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಅವರ್ RCB. ಈ ವಿಡಿಯೋ, ಈ ಪ್ರಿಡಿಕ್ಷನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.